ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿ ಈಗ ಕಾಪಿ ಪೋಸಾ ಕಾಯ್ದೆ ಅಡಿ ಜೈಲಿನಲ್ಲಿರುವ ರನ್ಯಾ ರಾವ್ ರಾಜ್ಯ ರಾಜಕಾರಣವನ್ನು ಅಲುಗಾಡಿಸಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆಯೇ ಹಾಲಿ ಗೃಹ ಸಚಿವ, ಸಿಎಂ ಹುದ್ದೆಯ ಪ್ರಬಲ ಆಕಾಂಕ್ಷಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ಧಾರ್ಥ ಶಿಕ್ಷಣೋದ್ಯಮ ಸಾಮ್ರಾಜ್ಯದ ದಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ದುಡ್ಡಿನ ಕೋಟೆಯನ್ನು ಆ ಪರಮಸುಂದರಿ ಗಡಗಡ ನಡೆಸಿರುವುದು ಕೂಡ ಎಲ್ಲರಿಗೂ ತಿಳಿದೇ ಇದೆ. ಪರಮೇಶ್ವರ್ ಶಿಕ್ಷಣ ಸಂಸ್ಥೆಯಿಂದ ರನ್ಯಾ ರಾವ್ಗೆ 40 ಲಕ್ಷ ರು ಹಣ ವರ್ಗಾವಣೆಯಾದ ಕೇಸ್ನಲ್ಲಿ ಇಡಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ಪ್ರಮುಖ ದಾಖಲೆಗಳನ್ನು ವಶಪಡಿಸಿಕೊಂಡ ನಂತರ ರನ್ಯಾ ರಾವ್ ಜೊತೆ ಬಿಸಿ ಬಿಸಿನೆಸ್ ಹೊಂದಿದ್ದ ಇತರೆ ರಾಜಕಾರಣಿಗಳಿಗೆ ನಡುಕ ಶುರುವಾಗಿದೆ. ಇದರ ಬೆನ್ನಿಗೆ ಹಲವಾರು ರಹಸ್ಯ ವಿಚಾರಗಳು ಬಿಲದಿಂದ ಒಂದೊಂದೇ ಹೊರಬರತೊಡಗಿವೆ. ರನ್ಯಾ ರಾವ್ ಮೂಲಕ ಬ್ಲಾಕ್ ಮನಿ ವ್ಯವಹಾರ ಮಾಡಿದ್ದವರ ಸೆನ್ಸೇಷನ್ ಮಾಹಿತಿಗಳು ಬಗ್ಗನೆ ಬಾಯ್ತೆರೆದುಕೊಳ್ಳುತ್ತಿವೆ. ಈ ಪೈಕಿ ನೀತಿ ಮೀಡಿಯಾಗೆ ಯಾವ ಮಾಧ್ಯಮಕ್ಕೂ ಸಿಗದ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದು ಸಿಕ್ಕಿದೆ. ಅದರ ಬೆನ್ನತ್ತಿ ಕೆದಕುತ್ತಾ ಹೋದಾಗ ಕೆಲ ಅಚ್ಚರಿ ಮಾಹಿತಿಗಳು ದೊರೆತಿವೆ. ರನ್ಯಾ ರಾವ್ ಜೊತೆ ಮೈಸೂರು ಭಾಗದ ಜೆಡಿಎಸ್ ಮಾಜಿ ಸಚಿವರೊಬ್ಬರು ವ್ಯವಹಾರ ನಂಟು ಹೊಂದಿದ್ದರ, ಆಕೆ ಬಳಸಿಕೊಂಡು ಕೊಡಗಿನಲ್ಲಿ ದೊಡ್ಡ ಮಟ್ಟದ ಭೂಮಿ ಖರೀದಿ ನಡೆಸಿದರ, ಆ ವ್ಯವಹಾರಕ್ಕೆ ಬ್ಲಾಕ್ ಮನಿ ಬಳಸಿದರ ಎಂಬ ಅನುಮಾನವನ್ನು ಲಭ್ಯವಾಗಿರುವ ಈ ಮಾಹಿತಿಗಳು ಮೂಡಿಸಿವೆ. ಏನಿದು ಜೆಡಿಎಸ್ ಮಾಜಿ ಸಚಿವರ ಕತೆ? ರನ್ಯಾ ರಾವ್ ಬೇರುಗಳು ಎಲ್ಲಿಂದ ಎಲ್ಲೆಲ್ಲಿಯವರೆಗೆ ಹರಡಿವೆ? ಆಕೆ ಇಂದಿರುವ ಬ್ಯಾಕಪ್ ಆದರೂ ಯಾರು? ಆಕೆ ಏರ್ಪೋರ್ಟ್ನಲ್ಲಿ ಸಿಕ್ಕಿ ಹಾಕಿಕೊಂಡ ಕೂಡಲೇ ಆಕೆ ರಕ್ಷಣೆಗೆ ಪ್ರಭಾವಿಗಳ ಕೂಟ, ಬಲಾಢ್ಯರ ಕೈಗಳು ಹೇಗೆಲ್ಲ ಪ್ರಯತ್ನಿಸಿದು ಅನ್ನುವುದೇ ಬಿಗ್ ಸೆನ್ಸೇಷನ್. ಆ ಬಗ್ಗೆ ಇಂಚಿಂಚಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ನಿಮ್ಮಲ್ಲೊಂದು ವಿನಂತಿ, ವಿಜ್ಞಾಪನೆ. ನೀವು ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ, ಮತ್ತಷ್ಟು ವಿಡಿಯೋ ಮಾಡಲು ಉತ್ತೇಜಿಸಿ. ಗೆಳೆಯರೇ, ಈ ರನ್ಯಾ ರಾವ್ ಹೆಸರು ಈಗ ಕುಖ್ಯಾತ. ಈಕೆಯ ಇತಿಹಾಸ, ಹಿನ್ನೆಲೆ ನಿಮಗೆ ಗೊತ್ತಿಲ್ಲವಾದರೆ ಕ್ವಿಕ್ ಆಗಿ ತಿಳಿದುಕೊಂಡು ಮುಂದೆ ಹೋಗೋಣ. ಹರ್ಷವರ್ಧಿನಿ ರನ್ಯಾ ಅಲಿಯಾಸ್ ರನ್ಯಾ ರಾವ್. ದಾಖಲೆಗಳ ಪ್ರಕಾರ ಈಕೆ ವಯಸ್ಸು 31 ವರ್ಷ. ತಾಯಿ ರೋಹಿಣಿ HP, ತಂದೆ ಹೆಸರು ತಿಳಿದು ಬಂದಿಲ್ಲ. ಡಿಜಿಪಿ ಕೆ ರಾಮಚಂದ್ರ ರಾವ್ ಅವರ ಮಲಮಗಳು. ರನ್ಯಾ ತಾಯಿ ರೋಹಿಣಿ ಚಿಕ್ಕಮಗಳೂರು ಕಡೆಯ ಒಕ್ಕಲಿಗರ ಕುಟುಂಬದ ಹೆಣ್ಣುಮಗಳು. ಆಂಧ್ರ ಮೂಲದ ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ರೋಹಿಣಿಯವರಿಗೆ 2ನೇ ಪತಿ. ರನ್ಯಾ ಮೊದಲ ಪತಿಯ ಮಗಳು. ಕಾಲೇಜಿನಲ್ಲಿದ್ದಾಗಲೇ ಮಾಡೆಲ್ ಆಗಿದ್ದ ರನ್ಯಾ 2014ರಲ್ಲಿ ಸುದೀಪ್ ಜೊತೆ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದ್ದಳು. ಆನಂತರ 2015ರಲ್ಲಿ ತಮಿಳಿನ ವಾಗ, 2017ರಲ್ಲಿ ಗಣೇಶ್ ಜೊತೆ ಪಟಾಕಿ ಚಿತ್ರದಲ್ಲಿ ಕಾಣಿಸಿಕೊಂಡ ನಂತರ ಈಕೆ ಹಿಡಿದಿದ್ದು ಸಲೀಸಾಗಿ ದುಡ್ಡು ಮಾಡುವ ಅಡ್ಡದಾರಿ. ತಮಿಳಿನ ನಟನೊಬ್ಬನ ಜೊತೆ ಅಫೇರ್ ಏರ್ಪಟ್ಟು ಆತನೊಂದಿಗೆ ಸೇರಿ ಚಿನ್ನ ಕಳ್ಳಸಾಗಣೆ, ಅಕ್ರಮ ಹಣ ವರ್ಗಾವಣೆ, ಹವಾಲಾ ವ್ಯವಹಾರ ಕಲಿತಳು ಅನ್ನುವ ಮಾತುಗಳಿವೆ. ಆ ನಟನ ಸಹವಾಸದಲ್ಲಿದ್ದಾಗಲೇ ಬೆಂಗಳೂರಿನ ಜತಿನ್ ಉಕ್ಕೇರಿ ಎನ್ನುವ ಆರ್ಕಿಟೆಕ್ಟ್ ಜೊತೆ ಈಕೆ ಮದುವೆಯಾದಳು. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಡೆದ ಅದ್ದೂರಿ ಮದುವೆಯಲ್ಲಿ ಇಡೀ ಚಿತ್ರರಂಗ, ಘಟಾನುಘಟಿ ರಾಜಕೀಯ ನಾಯಕರು ಭಾಗವಹಿಸಿ ರನ್ಯಾ ಬಾಳು ಬಂಗಾರವಾಗಲಿ ಎಂದು ಹಾರೈಸಿದರು. ಆದರೆ ಈಕೆ ಬಿದ್ದಿದ್ದು ಬಂಗಾರದ ಹಿಂದೆ. ಮಾರ್ಚ್ 3, 2025 ಅವತ್ತು ಸಂಜೆ 6:30 ಸುಮಾರಿಗೆ ದುಬೈನಿಂದ ಬಂದ ಎಮಿರೇಟ್ಸ್ ವಿಮಾನ EK566 ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ಲ್ಯಾಂಡ್ ಆದ ಕೆಲವೇ ನಿಮಿಷಗಳಲ್ಲಿ ಹೊರಬರುವ ಪ್ರಯಾಣಿಕರ ತಪಾಸಣೆ ಆರಂಭವಾಯಿತು. ಆ ಸಮಯದಲ್ಲಿ ಒಬ್ಬ ಯುವತಿ ಭದ್ರತಾ ತಪಾಸಣೆ ತಪ್ಪಿಸಿ ಏರ್ಪೋರ್ಟ್ ಪ್ರೋಟೋಕಾಲ್ ಸಿಬ್ಬಂದಿ ನೆರವಿನೊಂದಿಗೆ ಗ್ರೀನ್ ಚಾನೆಲ್ ಮೂಲಕ, ಅಂದರೆ VVIP ಗೇಟ್ ಮೂಲಕ ಹೊರಗೆ ಬರಲು ಯತ್ನಿಸುತ್ತಿದ್ದಳು. ಅದನ್ನು ಕಂಡ ಸಿಬ್ಬಂದಿ ಅಲರ್ಟ್ ಆದರು. ಮೆಟಲ್ ಡಿಟೆಕ್ಟರ್ ದ್ವಾರದ ಮೂಲಕ ಹೊರಬರುವಂತೆ ಸೂಚಿಸಿದರು. ಈ ಮಾತಿಗೆ ಕೆರಳಿ ರಂಪ ಮಾಡತೊಡಗಿದ್ದ ಆಕೆ, ನಾನು DGP ಮಗಳು, ನಾನೇಕೆ ಅಲ್ಲಿಂದ ಬರಲಿ ಎಂದು ದಬಾಯಿಸತೊಡಗಿದ್ದಳು. ಕ್ಯಾರೆ ಎನ್ನದ ಸಿಬ್ಬಂದಿ, ನೀವ್ಯಾರಾದರೂ ಆಗಿರಿ, ತಪಾಸಣೆ ಮಾಡುತ್ತಿರುತ್ತೇವೆ ಎನ್ನುತ್ತಾ ಬಲವಂತದಿಂದ ಮೆಟಲ್ ಡಿಟೆಕ್ಟರ್ಗೆ ನೂಕಿದರು. ಆಕೆ ಬಳಿ ಲೋಹ ಇರುವುದನ್ನು ಮಷಿನ್ ಪತ್ತೆ ಮಾಡಿಯೇ ಬಿಟ್ಟಿತು. ಚೆಕ್ ಮಾಡಿದಾಗ ಆಕೆ 14.2 kg 24 ಕ್ಯಾರೆಟ್ ಚಿನ್ನದೊಂದಿಗೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿದ್ದಳು. ಕಳ್ಳತನದಲ್ಲಿ ಚಿನ್ನ ತಂದ ಆಕೆ ಯಾರೆಂದು ನೋಡಿದಾಗ ಗೊತ್ತಾಗಿದ್ದೆ ಆಕೆ ಬೇರೆ ಯಾರೋ ಅಲ್ಲ, ಕರ್ನಾಟಕದ DGPಯೊಬ್ಬರ ಮಗಳು, ನಟಿ ಕಮ್ ಮಾಡೆಲ್ ರನ್ಯಾ ರಾವ್ ಅಂತ. ಅಲ್ಲಿ ರನ್ಯಾ ರಾವ್ ಚಿನ್ನ ಕಳ್ಳಸಾಗಣೆ ಮಾಡಿ ಸಿಕ್ಕಿಬಿದ್ದ ಕೆಲವೇ ನಿಮಿಷಗಳಲ್ಲಿ
ರಾಜ್ಯದ ರಾಜಕಾರಣಿಗಳು, ಪ್ರಭಾವಿಗಳ ವಲಯದಲ್ಲಿ ಸಂಚಲನ ಉಂಟಾಯಿತು. ನಿಮಗೆ ಆಶ್ಚರ್ಯ ಅನಿಸಬಹುದು, ಅಲ್ಲಿ ರನ್ಯಾ DRI ಅಂದರೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳ ವಶಕ್ಕೆ ಹೋಗುವಷ್ಟರಲ್ಲಿ ಇಲ್ಲಿ ಆಕೆ ಬೆನ್ನ ಹಿಂದಿನ ಬಲಾಢ್ಯರು ದೆಹಲಿಯ ಕೇಂದ್ರ ಸರ್ಕಾರದ ಪ್ರಭಾವಿಗಳವರೆಗೂ ಸಂಪರ್ಕ ಸಾಧಿಸಿ ಹೇಗಾದರೂ ಮಾಡಿ ಆಕೆಯನ್ನು ಬಚಾವು ಮಾಡುವಂತೆ ರಿಕ್ವೆಸ್ಟ್ ಹೋಗತೊಡಗಿದ್ದರು. ಘಟನೆ ನಡೆದು ಕೆಲವೇ ನಿಮಿಷಗಳಲ್ಲಿ ಫೀಲ್ಡ್ಗೆ ಇಳಿದಿದ್ದ 10ಕ್ಕೂ ಹೆಚ್ಚು ಟಾಪ್ ಮೋಸ್ಟ್ ಮಂದಿ ಪ್ರಕರಣ ಮುಚ್ಚಿ ಹಾಕುವಂತೆ ತಮ್ಮ ಲಿಂಕು, ಕಾಂಟ್ಯಾಕ್ಟು ಬಳಸಿ DRI ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿಸತೊಡಗಿದ್ದರು. ಬಿಜೆಪಿಯ ಮಾಜಿ ಸಚಿವರೊಬ್ಬರು ಕೇಂದ್ರ ನಾಯಕರನ್ನು ಸಂಪರ್ಕಿಸಿ ಛೀಮಾರಿ ಹಾಕಿಸಿಕೊಂಡಿದ್ದು ಆಯಿತು. ಬೆಂಗಳೂರು ಜಂಟಿ ಪೊಲೀಸ್ ಆಯುಕ್ತರಾಗಿರುವವರೊಬ್ಬರ ತಾಯಿ ನೇರವಾಗಿ ಬಿಜೆಪಿ ರಾಷ್ಟ್ರೀಯ ನಾಯಕರೊಬ್ಬರಿಗೆ ಕರೆ ಮಾಡಿ ತನ್ನ ಸ್ನೇಹಿತೆಯ ಮಗಳನ್ನು ರಕ್ಷಿಸುವಂತೆ ವಿನಮ್ರ ಮನವಿ ಮಾಡಿದ್ದು ನಡೆಯಿತು. ಇಬ್ಬರು ಹಾಲಿ ಸಚಿವರ ನಂಟು ರನ್ಯಾಗಿದೆ ಅನ್ನೋ ಸುದ್ದಿ ಮಿಂಚಿನಂತೆ ಹಬ್ಬುತ್ತಲೇ ಆ ಸಚಿವರು ತಮ್ಮ ಹೆಸರು ಹೊರಗೆ ಬರದಂತೆ ನೋಡಿಕೊಳ್ಳಲು ಹರಸಾಹಸಪಟ್ಟರು. ಬೆಂಕಿ ಹೊತ್ತಿಕೊಂಡರೆ ಹೊಗೆ ಮುಚ್ಚಿಡಲು ಸಾಧ್ಯವೇ? ಅಂತೂ ಸಚಿವರ ಹೆಸರು ಹೊರಗೆ ಬಂದೇ ಬಿಟ್ಟಿದೆ. ಅವತ್ತು ರನ್ಯಾ ಸಾಗಿಸುತ್ತಿದ್ದ ಚಿನ್ನದ ಮೌಲ್ಯ ಅಜಾಮಾಸು 12.5 ಕೋಟಿ ರೂಪಾಯಿ ಅನ್ನೋದನ್ನು DRI ಹೊರಗಿಟ್ಟಿದೆ. ಮಿತ್ರರೇ, ಚಿನ್ನ ಸ್ಮಗ್ಲಿಂಗ್ ಮಾಡಿ ಸಿಕ್ಕಿಬಿದ್ದ ರನ್ಯಾಳನ್ನು ಯಾವಾಗ DRI ವಶಕ್ಕೆ ತೆಗೆದುಕೊಂಡಿತೋ ಆಕೆಯ ಕಳ್ಳ ವ್ಯವಹಾರದ ಗುಟ್ಟು ರಟ್ಟಾಗಿ ಹೋಯಿತು. ದೊಡ್ಡವರೊಂದಿಗಿನ ಲಿಂಕುಗಳು, ಜ್ಯುವೆಲರಿ ಮಾಲೀಕರೊಂದಿಗಿನ ಡೀಲುಗಳು, ಹವಾಲಾ ದಂಧೆಗಳು ಹೊರಬರತೊಡಗಿದವು. ರನ್ಯಾ ಮದುವೆಯಾಗಿದ್ದು ನವೆಂಬರ್ 27, 2024ರಂದು. ಅಲ್ಲಿಂದ 2025ರ ಮಾರ್ಚ್ವರೆಗೆ ಕೇವಲ 6 ತಿಂಗಳ ಅವಧಿಯಲ್ಲಿ ರನ್ಯಾರಾವ್ 27 ಸಲ ದುಬೈಗೆ ಹೋಗಿ ಬಂದಿದ್ದು ಪತ್ತೆಯಾಯಿತು. ಹಿಂದಿನ 2 ವರ್ಷಗಳಲ್ಲಿ ಆಕೆ ದುಬೈಗೆ ಹೊಡೆದಿದ್ದು ಬರೋಬ್ಬರಿ 52 ಟ್ರಿಪ್ ಅನ್ನೋದು ಬಹಿರಂಗವಾಯಿತು. ಲೆಕ್ಕ ಹಾಕಿ, ಒಂದೊಂದು ಟ್ರಿಪ್ಗೆ ಕನಿಷ್ಠ 12.5 kg ಚಿನ್ನ ಅಂದರೂ 52 ಟ್ರಿಪ್ಗೆ ಎಷ್ಟು ಚಿನ್ನ ಸ್ಮಗ್ಲಿಂಗ್ ಆಗಿರಬಹುದು? ಎಷ್ಟು ಸಾವಿರ ಕೋಟಿ ಹಣ ಕೈ ಬದಲಾಗಿರಬಹುದು? ರನ್ಯಾ ಟ್ರ್ಯಾಕ್ ರೆಕಾರ್ಡ್ ಕಂಡು ದಂಗಾದ DRI ಅಧಿಕಾರಿಗಳು ಪ್ರಕರಣವನ್ನು ಈಡಿಗೆ ನೀಡಿದಾಗ ಆಕೆಯ ಬ್ಯಾಂಕ್ ವಹಿವಾಟು ಕೆದಕಿದಾಗ ಪತ್ತೆಯಾಗಿದ್ದೇ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಸಂಸ್ಥೆಯೊಂದಿಗೆ ಸ್ಮಗ್ಲಿಂಗ್ ರಾಣಿಗಿದ್ದ ಹಣಕಾಸು ನಂಟು. ಗೆಳೆಯರೇ, ಈ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಇದೆಯಲ್ಲ, ಇದು ಅಂಬೇಡ್ಕರ್ ಅವರ ಆಶಯದಂತೆ, ಅವರ ಸಲಹೆಯಂತೆ ದಲಿತ ಸಮುದಾಯವನ್ನು ಶೈಕ್ಷಣಿಕವಾಗಿ ಬಲಪಡಿಸುವುದಕ್ಕಾಗಿ ಹುಟ್ಟಿಕೊಂಡ ಶಿಕ್ಷಣ ಸಂಸ್ಥೆ. ಪರಮೇಶ್ವರ್ ಅವರ ತಂದೆ HM ಗಂಗಾಧರಯ್ಯ ಮತ್ತಿತರರು ಅಪಾರ ಶ್ರಮಪಟ್ಟು ಕಟ್ಟಿ ಬೆಳೆಸಿದ ಸಂಸ್ಥೆ ಇದು. ತುಮಕೂರು ಸೇರಿದಂತೆ ರಾಜ್ಯದ ಅನೇಕ ಕಡೆ 100 ಶಾಲೆ, ಕಾಲೇಜು ಹೊಂದಿರುವ ಈ ಸಂಸ್ಥೆ ಆರಂಭದ ಕೆಲ ದಶಕಗಳವರೆಗೆ ಬಡವರ ಮಕ್ಕಳಿಗೆ ಶಿಕ್ಷಣ ನೀಡಿದ್ದು ನಿಜ. ಆದರೆ ಗಂಗಾಧರಯ್ಯ ಅವರ ನಂತರ ಈ ಸಂಸ್ಥೆ ವ್ಯಾಪಾರ ಸಾಮ್ರಾಜ್ಯವಾಗಿ ಹೋಯಿತು. ತುಮಕೂರಿನ ಹೆಗ್ಗೆರೆಯಲ್ಲಿ ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ಮರಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಆದ ನಂತರ ಈ ವ್ಯಾಪಾರ ಸಾಮ್ರಾಜ್ಯವನ್ನು ಡಾಕ್ಟರ್ G. ಪರಮೇಶ್ವರ್ ಮತ್ತು ಅವರ ಸಹೋದರ ಡಾಕ್ಟರ್ G. ಶಿವಪ್ರಸಾದ್ ಅವರು ವಿಸ್ತರಿಸುತ್ತಲೇ ಹೊರಟರು. ಡೀಮ್ಡ್ ಯೂನಿವರ್ಸಿಟಿ ಮಾಡಿಕೊಂಡರು. ಹೊಸ ಕಾಲೇಜು ತೆರೆದರು. ನೆಲಮಂಗಲ ಸಮೀಪದ ಬೇಗೂರು ಬಳಿ ಮತ್ತೊಂದು ಮೆಡಿಕಲ್ ಕಾಲೇಜು ಆರಂಭವಾಯಿತು. ಈ ಸಾಮ್ರಾಜ್ಯ ವಿಸ್ತರಣೆಯ ಹಪಾಹಪಿಯೇ ಈಗ ಸಿದ್ಧಾರ್ಥ ಸಂಸ್ಥೆಗೆ ಕಳಂಕ ತಂದಿಟ್ಟಿದೆ. ತುಮಕೂರು ಮಾಜಿ ಶಾಸಕ ಶಫಿ ಅಹಮದ್ ಅವರ ಒಡೆತನದಲ್ಲಿದ್ದ HMS ಇಂಜಿನಿಯರಿಂಗ್ ಕಾಲೇಜು ಖರೀದಿಯಲ್ಲಿ ಆಗಿರುವ ಅಕ್ರಮ ವ್ಯವಹಾರವೇ ಇಡಿ ದಾಳಿ ಮತ್ತು ತನಿಖೆಗೆ ಕಾರಣ ಎನ್ನಲಾಗುತ್ತಿದೆ. HMS ಕಾಲೇಜನ್ನು 140 ಕೋಟಿಗೆ ಖರೀದಿಸಲಾಗಿತ್ತು. ಈ ಪೈಕಿ 90 ಕೋಟಿ ಇಲ್ಲೇ ವೈಟ್ ರೂಪದಲ್ಲಿ ನೀಡಲಾಗಿತ್ತು. ಉಳಿದ 50 ಕೋಟಿ ರೂಪಾಯಿಯನ್ನು ಶಫಿ ಅಹಮದ್ ಅವರ ಸಂಬಂಧಿ ದುಬೈನ ಚಿನ್ನದ ವ್ಯಾಪಾರಿಗೆ ಅಲ್ಲಿಯೇ ತಲುಪಿಸಲಾಗಿತ್ತು ಎನ್ನುತ್ತವೆ ಮೂಲಗಳು. ಈ ವ್ಯವಹಾರದಲ್ಲಿ ಹವಾಲಾ ನಡೆದಿರುವ ಶಂಕೆ ವ್ಯಕ್ತವಾಗಿ ಆ ಚಿನ್ನದ ವ್ಯಾಪಾರಿಗೂ ರನ್ಯಾರಾವ್ಗೂ ಲಿಂಕು ಇರುವುದು ಇಡೀ ತನಿಖೆಯಿಂದ ಗೊತ್ತಾಗಿತ್ತು. ಇತ್ತ ರನ್ಯಾಗೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಿಂದ 40 ಲಕ್ಷ ರು ಹಣ ವರ್ಗಾವಣೆ ಆಗಿರುವುದು ಅಕ್ರಮ ವ್ಯವಹಾರಕ್ಕೆ ಪೂರಕವಾಗಿತ್ತು. ಇದೇ ಕಾರಣದಿಂದ ಹೆಚ್ಚಿನ ತನಿಖೆಗಾಗಿ ಸಿದ್ಧಾರ್ಥ ಸಂಸ್ಥೆ ಮೇಲೆ ದಾಳಿಯಾಯಿತು. ದಲಿತರನ್ನು ಶೈಕ್ಷಣಿಕವಾಗಿ ಮೇಲೆತ್ತಲು ಹುಟ್ಟಿಕೊಂಡ ಈ ಸಂಸ್ಥೆ ಅದೆಷ್ಟರ ಮಟ್ಟಿಗೆ ಪರಿಶಿಷ್ಟರ ಮಕ್ಕಳಿಗೆ ಸೀಟು ಕೊಟ್ಟಿದೆ, ಮೆಡಿಕಲ್ ಇಂಜಿನಿಯರಿಂಗ್ ಶಿಕ್ಷಣ ನೀಡಿ ಶಕ್ತಗೊಳಿಸಿದೆ ಎಂಬುದನ್ನು ಸೀಟು ಪಡೆದು ಉದ್ಧಾರವಾದವರೇ ಹೇಳಬೇಕು. ಆದರೆ ಈಗ ಯಕಶ್ಚಿತ್ ಚಿನ್ನ ಸ್ಮಗ್ಲಿಂಗ್ ಮಾಡುವ ಹೆಣ್ಣು ಮಗಳೊಂದಿಗೆ ಅಕ್ರಮ ಹಣದ ವ್ಯವಹಾರ ನಡೆಸಿ ಈ ಸಂಸ್ಥೆ ಸಿಕ್ಕಿಬಿದ್ದಿರುವುದು ನಿಜಕ್ಕೂ ಬೇಸರದ ಸಂಗತಿ.
ಸ್ನೇಹಿತರೆ, ಇನ್ನು ರಣ್ಯಾರಾವ್ ಜೊತೆ ಮೈಸೂರು ಭಾಗದ ಜೆಡಿಎಸ್ ಮಾಜಿ ಸಚಿವರೊಬ್ಬರ ಹೆಸರು ತಳುಕು ಹಾಕಿಕೊಂಡಿರುವ ವಿಚಾರದ ಬಗ್ಗೆ ಗುಸುಗುಸು ಕೇಳಿಬರುತ್ತಿದೆ. ಇದು ರಾಜಕಾರಣಿಗಳ ಒಳವಲಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಆಕೆ ಬಳಸಿಕೊಂಡು ಅಕ್ರಮ ಹಣ ವರ್ಗಾವಣೆ ಮಾಡಲಾಯಿತೆ ಎಂಬ ರಹಸ್ಯ ಚರ್ಚೆಗಳು ನಡೆಯುತ್ತಿವೆ. ಆ ಪ್ರಭಾವಿ ಮಾಜಿ ಸಚಿವರು ಕಳೆದ ವರ್ಷ ಕೊಡಗಿನ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ವ್ಯಾಪ್ತಿಯಲ್ಲಿ 260 ಎಕರೆ ಕಾಫಿ ತೋಟವನ್ನು ಖರೀದಿಸಿದ್ದಾರೆ. ಕೇರಳದ ಚೆಟ್ಟಿಯಾರ್ ಕುಟುಂಬವೊಂದರ ಒಡೆತನದಲ್ಲಿದ್ದ ಈ ಕಾಫಿ ತೋಟವನ್ನು ದೊಡ್ಡ ಮೊತ್ತದ ಹಣ ನೀಡಿ ಕೊಳ್ಳಲಾಗಿದೆ. ಯಥಾ ಪ್ರಕಾರ ಈ ಭೂಮಿ ಖರೀದಿಯಲ್ಲಿ ಬ್ಲಾಕ್ ಅಂಡ್ ವೈಟ್ ವ್ಯವಹಾರವಾಗಿದೆ. ಬ್ಲಾಕ್ ಮನಿಯನ್ನು ಅಕ್ರಮ ಹಣ ವರ್ಗಾವಣೆ ಮೂಲಕ ನೀಡಲಾಗಿದೆ. ಇದರ ಲಿಂಕು ಕೂಡ ರಣ್ಯಾ ಕಡೆ ಹೋಗುತ್ತಿದೆ. ಮಾಜಿ ಸಚಿವರಿಗೆ ಆಕೆಯ ನಂಟಿದೆ ಎನ್ನುವ ಮಾತುಗಳು ಕೇಳಿಬಂದಿವೆ. ಈ ಸುದ್ದಿ ಬೆನ್ನತ್ತಿ ಕೆದಕಿದಾಗ ಆ ಮಾಜಿ ಸಚಿವರು ವಿರಾಜಪೇಟೆ ತಾಲೂಕು ಸಿದ್ದಾಪುರ ವ್ಯಾಪ್ತಿಯಲ್ಲಿ 260 ಎಕರೆ ಭೂಮಿ ಖರೀದಿಸಿರುವುದನ್ನು ಮೂಲಗಳು ದೃಢಪಡಿಸಿವೆ. ಆದರೆ ಆ ಭಾರೀ ಭೂ ವ್ಯವಹಾರಕ್ಕೆ ಯಾವ ಹಣ ಬಳಕೆಯಾಯಿತೋ, ಹೇಗೆ ಡೀಲ್ ನಡೆಯಿತೋ, ಇದರಲ್ಲಿ ರಣ್ಯಾ ಕೈವಾಡ ಇದ್ದುದು ನಿಜವಾ ಎಂಬುದು ತನಿಖಾ ಸಂಸ್ಥೆಗಳ ತನಿಖೆಯಿಂದಷ್ಟೇ ಹೊರಬರಲು ಸಾಧ್ಯ. ತನಿಖೆ ಆ ಮಗ್ಗುಲಿಗೆ ಹೊರಡಿದರೆ ಮಾಜಿ ಸಚಿವರಿಗೆ ಕಂಟಕವಂತೂ ಖಚಿತ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.